ಹಲೋ ಹಲೋ ಅಲ್ಲಿ ಡಿಜೆ ಅಲ್ಲಿ ಮತ್ತೊಂದು ಕುತೂಹಲ ಟಾರ್ಗೆಟ್ ಪಂದ್ಯಾಟ ಮತ್ತೆ 6 ಮರ ಕಂಡುಕೊಳ್ತಾ ಇದೆ. ಬಹುತೇಜವಾಗಿ 2 ತಂಡ ಕಂಡು ಬಹಳಷ್ಟೊಂದು ಕುತೂಹಲವಾಗಿರುವಂತಹ ಒಂದು ಪಂದ್ಯಾಟದಲ್ಲಿ ಅದ್ಯಾರು ಜಾವನ ಕಂಡು ದಿನದ ಮುಂದಿನ ಪಂದ್ಯಾಟವನ್ನು ಆಡ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಆರಂಭಿಕ ಮೊದಲ ಚೆಂಡಿಗಾಗಿ ಕಾಣ್ತಾ ಇರುವಂತಹ ಬೌಲರ್ ಗೋಪಿ ಕೃಷ್ಣ ಪ್ರಸ್ತುತ ಮೊದಲ ಓವರ್ನ ಕಂಡುಕೊಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಸ್ಟ್ರೈಕರ್ ಬ್ಯಾಟ್ಮನ್ ಕಂಡುಕೊಳ್ತಾ ಇರುವಂತಹ ಈ ಟೂರ್ನಮೆಂಟಿನ ಮುಖ್ಯ ನೇತಾರರಾಗಿರುವಂತಹ ಬಾಜಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಬಾನು ಬಹಳಷ್ಟು ಒಂದು ಬಿರುಸಿನ ಹೊಡೆತವನ್ನ ದಾಖಲಿಸಬಲ್ಲಂತ ಆಟಗಾರ. ಪಂದ್ಯಾಟ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಚೆಂಡು ರಿವರ್ಸ್ ಶಾಟ್ ಅನ್ನ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಓಟಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡ. 2 ತಂಡ ಕೂಡ ಬಹಳಷ್ಟು ಒಂದು ಕುತೂಹಲವಾಗಿರುವಂತಹ ಒಂದು ಪಂದ್ಯಾಟದಲ್ಲಿ ಯಾರು ಜಾವನ್ನ ಕಾಣ್ತಾರೆ ನೋಡ್ಬೇಕಾಗಿದೆ. ಪೂರ್ಣಾಂತರವಾಗಿತ್ತು. ಡೀಪ್ ಮಿಡಿಗಳ ಮೇಲ್ಭಾಗದಲ್ಲಿ ಮೊದಲ ಹಂತದ ಕ್ಷೇತ್ರರಕ್ಷಣೆ ಅಡ್ಮಿಷನ್ ಕಂಡಿರುವಂತಹ ತಂಡ. ಆ ಬಳಿಕ ನಂತರ ಮತ್ತೆ ಕ್ಷೇತ್ರರಕ್ಷಣೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 2 ಓಟ್ಗಳ ಸೇರ್ಪಡೆ ಮುಖಾಂತರವಾಗಿ ಖಾತೆ ಆರಂಭ ಕಂಡುಕೊಳ್ತಾ ಇದೆ. ಬಹಳಷ್ಟು ಒಂದು ದೊಡ್ಡ ಮಟ್ಟದ ಪಂದ್ಯಾಟವನ್ನು ನಡೆಸ್ತಾ ಇದೆ ಕೂಡ. 8 LED ಟವರ್ಗಳ ಅಡಿಯಲ್ಲಿ ಹಗಲು ರಾತ್ರಿ ಒಂದು ಪ್ರತಿಷ್ಠೆ ಪಂದ್ಯಾಟ ನಡೀತಾ ಇದೆ ನೇತಾಜಿ ಟ್ರೋಫಿಗಾಗಿ. ಲೋವರ್ ಫುಲ್ ಟಾಸ್ ಆಗಿತ್ತು. ಬಹಳಷ್ಟು ಒಂದು ಸುಂದರದ ಕ್ಯಾಚ್ ಪಡ್ಕೊಳ್ತಾ ಇದ್ರ ನಿಟ್ಟಿನಲ್ಲಿ ಬಾಜಿ ವಿಕೆಟ್ ಸ್ಪಂದನ. ಮೊದಲ ವಿಕೆಟ್ ಸಾಧತ್ವವನ್ನು ಕಂಡುಕೊಳ್ತಾ ಇದೆ ನೇತಾಜಿ ಕ್ರಿಕೆಟ್ ಆರ್ಸಿಯಲ್ಲಿ. ಆಘಾತಕಾರಿ ವೈಫಲ್ಯವನ್ನು ಎದುರಿಸ್ತಾ ಇದೆ. ಮೊದಲ ವಿಕೆಟ್ಸ್ ಅನ್ನ ಕಳ್ಕೊಂಡಷ್ಟು ಆಘಾತವನ್ನು ಕಾಣ್ತಾ ಇರುವಂತಹ ತಂಡ ಪ್ರಸ್ತುತ ಬಾಜಿ ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೋರ್ವ ಆಟಗಾರರು ಗಿರಿಯಾದ ಯಾವ ರೀತಿ ಆಡಿರುವಂತಹ ಆಟವನ್ನು ಮುಂದುವರಿಸ ನೋಡಬೇಕಾಗಿದೆ. ಪಂದ್ಯಾಟ ಮುಂದುವರಿಸಬೇಕಾದಷ್ಟು ಬೇಗ. ಈ ಪಂದ್ಯಾಟ ಮುಕ್ತಾಯದ ಬಳಿಕ ಬಹಳಷ್ಟು ಪಂದ್ಯಾಟಗಳು ನಡೀಬೇಕಿದೆ. ಆ ನಿಟ್ಟಿನಲ್ಲಿ ಆಟಗಾರರು ಸಹಕರಿಸಿ ಅನ್ನೋದನ್ನು ಕೇಳ್ಕೊಳ್ತಾ ಇದ್ದೇವೆ. ಗೋಪಿ ಕೃಷ್ಣ ಈಗಾಗಲೇ ಬಹಳಷ್ಟು ಒಂದು ಸುಂದರ ಚರಣವನ್ನು ದಾಖಲಿಸಿರುವಂತಹ ಆಟಗಾರರು RHL ಚಿಕ್ಕಬಳ್ಳಾಪುರ ಪರವಾಗಿ ಅತ್ಯುತ್ತಮ ರೀತಿಯಾಗಿರುವಂತಹ ಚರಣವನ್ನು ದಾಖಲಿಸ್ತಾ ಇದ್ದಾರೆ. ದಿಲ್ ಸೂಪ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಚೆಂಡು ಸ್ವಾಲರ್ ಸೀಮೆಗೆ ಮೇಲ್ಭಾಗದಲ್ಲಿ ಸೀಮಾ ರೇಖೆ ಹೊರಮಾಡುವನ್ನ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಬೌಂಡ್ರಿ ಸೇರ್ಪಡ. ನಿರೀಕ್ಷಿತ ಹಂತದಲ್ಲಿ ಬಹಳಷ್ಟು ಒಂದು ಸುಂದರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ. ಒಂದು ಜವಾಬ್ದಾರಿಯುತವಾಗಿರುವಂತಹ ಇನ್ನಿಂಗ್ಸ್ ಅನ್ನು ಕಟ್ಟಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿರುವಂತಹ ತಂಡ ನೇತಾಜಿ ಕ್ರಿಕೆಟ್ ಆರ್ಸಿ ಮಾಡಿದ ಒಂದು ಜನಪ್ರಿಯ ತಂಡವಾಗಿರುವಂತಹ ತಂಡ. ಮತ್ತೆ ಅಂತಟಾಗಿ ಗೋಪಿ ಕೃಷ್ಣ ಎಸೆದಿ ಬಾರಿಯ ಚೆಂಡು ಲೋ ಫುಲ್ ಟಾಸ್ ಆಗಿತ್ತು. ಫಾಲರ್ ಸೀಮೆಗೆ ಮೇಲ್ಭಾಗದಲ್ಲಿ ಬ್ಯಾಟ್ ಟು ಬ್ಯಾಟ್ ಬೌಂಡ್ರಿ.
ಅಲ್ಲಿ ಮೊದಲ ವಿಕೆಟ್ಸ್ ಅನ್ನು ಕಳೆದುಕೊಂಡ ಬಳಿಕ ಗಿರಿಯ ಆಟ ತಂಡಕ್ಕೆ ಒಂದಷ್ಟು ಪ್ಲಸ್ ಆಗ್ತಾ ಇದೆ. ಸುಂದರತೆ ಚೆಂಡು ರನ್ಔಟ್ ಸ್ಪರ್ಧೆ ಔಟ್ ಸೆಳೀತು. ಅಲ್ಲಿ ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಬಹುತೇಕವಾಗಿ ಡೈರೆಕ್ಟ್ ಹಿಟ್ ಮುಂದುವರಿಕೆಯನ್ನು ಕಂಡಿದ್ರ ವಿಕೆಟ್ಸ್ ಅನ್ನು ಕಳೆದುಕೊಳ್ಳುವಂತ ಎಲ್ಲ ಇರಾದೆಯಲ್ಲಿತ್ತು. ಆ ನಿಟ್ಟಿನಲ್ಲಿ ಅಲ್ಲಿ ಮೊದಲ ಓವರ್ಗಳ ಮುಕ್ತಾಯವನ್ನು ಕಂಡಿರುವಂತಹ ನೇತಾಜಿ ಕ್ರೀಡಾರ್ಸ್ 12 ಔಟವನ್ನು ದಾಖಲಿಸ್ತಾ ಇದೆ. ಮೊದಲ ವಿಕೆಟ್ಸ್ ಅನ್ನು ಕಳೆದುಕೊಂಡಿರುವಂತಹ ತಂಡ. ಒಂದಷ್ಟು ಚುಮ್ಮು ಚಳಿ, ಇನ್ನೊಂದೆಡೆ ನಿದ್ದೆ ಬಂಪರ್. ಇದರ ಮಧ್ಯೆ ಕೂಡ ಪಂದ್ಯದ ವೀಕ್ಷಣೆಯಲ್ಲಿ ನಡೀತಾ ಇದೆ. ಅವರೆಲ್ಲರೂ ಕೂಡ ಟೂರ್ನಮೆಂಟಿನ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆ ತಿಳಿಸ್ತಾ ಇದ್ದಾವ. ಎರಡನೇ ರಾಜಿ ಮೊದಲ ಪವರ್ ಪ್ಲೇ ಓವರ್ ಇಲ್ಲಿ ಜಮಾವಣೆ ಮುಟ್ಟಾದ ಬಳಿಕ ಎರಡನೇ ಓವರ್ ರಾಜಿ. ಅಲ್ಲಿ ಗಿರಿ ಒಂದು ಸಿಕ್ಸರ್ ದಾಖಲಿಸಿದ್ರೆ ಅನಿಲ್ ಹೋಬಳಿ ಕಡೆಯಿಂದ 1,000 ರೂಪಾಯಿಗಳ ಬಹುಮಾನವನ್ನು ಕೂಡ ಮಾಡ್ತಾ ಇದ್ದಾರ. ಗಿರಿ ಅವರು ದಾಖಲಿಸಿ ಒಂದು ಸಿಕ್ಸರ್ಗೆ 1,000 ರೂಪಾಯಿಗಳು. ಈ ಬಾರಿಯ ಸದ ಚೆಂಡು ಲೆಫ್ಟ್ ಹ್ಯಾಂಡ್ ಶಾಟ್ ದಾಖಲಿಸುವಂತ ಪ್ರಾಂತದಲ್ಲಿ ಬಾಂಬೆ ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದೆ. 2 ವಿಕೆಟ್ಸ್ ಬರ್ತಾರೆ ಬಾರಿ. ಮೊದಲ ಕ್ರಮಾಂಕದ 2 ಮಂದಿ ವಿಕೆಟ್ಸ್ ಅನ್ನು ಕಳೆದುಕೊಂಡದಷ್ಟು ಸಂಕಟದಲ್ಲಿರುವಂತಹ ತಂಡ ದಿನದ ಮುಂದಿನ ಹಂತದಲ್ಲಿ ಅದು ಯಾವ ರೀತಿ ಆಗಿರುವಂತಹ ಆಟವನ್ನು ಆಡ್ತಾ ನೋಡಬೇಕಾಗಿದೆ. ಪ್ರಸ್ತುತ ಒಂದು ಲೆಕ್ಕಾಚಾರದ ಆದ್ಯನ ಗಮನಿಸುವಂತ ಪ್ರಯತ್ನವನ್ನು ಕಾಣಬೇಕಾದ್ರೆ ಮೊದಲ ಹಂತದ ಬಾಜಿ ವಿಕೆಟ್ಸ್ ಅನ್ನು ಕಳೆದುಕೊಂಡಿದ್ದ ಬಳಿಕ ಜವಾಬ್ದಾರಿಯುತವಾಗಿರುವಂತಹ ಆಟವನ್ನು ಮುಂದುವರಿಸಿರುವಂತಹ ನಮ್ಮ ಗಿರಿ ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನು ತೋರ್ಪಡಿಸಿದ ಆ ನಿಟ್ಟಿನಲ್ಲಿ ಮತ್ತೆ ಇಲ್ಲಿ ವಿಕೆಟ್ಸ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಪ್ರಾಮುಖ್ಯತೆ ಆಟಗಾರ ಮಧು ವಿಕೆಟ್ಸ್ ಅನ್ನು ಕಳೆದುಕೊಂಡಿತ್ತು. ಆ ನಿಟ್ಟಿನಲ್ಲಿ ಮತ್ತೆ ಬೆಂಕಿ ನಡು ಸರದಿ ಆಟಗಾರ ಅದು ಯಾವ ರೀತಿ ಆಗಿರುವಂತಹ ಆಟವನ್ನು ಆಡ್ತಾರೆ ನೋಡ್ಬೇಕಾಗಿದೆ. ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ. ತಡಮತ್ತ 12 ಔಟವನ್ನು ದಾಖಲಿಸ್ತಾ ಇದೆ. ಪೂರ್ಣಾಂತರವಾಗಿತ್ತು. ಜಾಣ್ಮೆಯ ಆಟವನ್ನು ಆಡ್ತಾ ಇದ್ದಾರೆ. 2 ಮಂದಿ ಕ್ಷೇತ್ರರಕ್ಷಣ ಮಧ್ಯಭಾಗದಲ್ಲಿ ಮೊದಲ ಹಂತದಲ್ಲಿ ಬಹಳಷ್ಟು ಒಂದು ಸುಂದರತೆಯ ಕ್ಷೇತ್ರರಕ್ಷಣೆ ಮಾಡಿದ್ರ ಮುಖಾಂತರವಾಗಿ ತಡಮತ 13 ಓಟವನ್ನು ದಾಖಲಿಸ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸ್ ಮತ್ತೆ 4ನೇ ಚೆಂಡಿಗಾಗಿ ಈ ತಂಡದ ಗಿರಿ 1 ಓಟ ದಾಖಲಿಸ್ತಾ ಇದ್ದಾರೆ. ಗೋಡ್ಗಳ ಹಿಂಭಾಗದಲ್ಲಿ 1 ಓಟ ಮತ್ತೆ ಹೆಚ್ಚುವರಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಪ್ರಸ್ತುತ 30-40ಕ್ಕಿಂತ ಮಿಕ್ಕಿರ್ತಕ್ಕಂಥ ಹೊಡೆತವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿರುವಂತಹ ತಂಡ ಅದಷ್ಟು ಓಟವನ್ನು ದಾಖಲಿಸ ನೋಡಬೇಕಾಗಿದೆ. ಕಾರ್ತಿಕ್ ತೆಲಿಮಿಟೈ ಮರಿಯ ಚೆಂಡು ಔಟ್ ರೇಟ್ ಆಡುವ ಮುಖಾಂತರ ಬೆಂಕಿ ವಿಕೆಟ್ಸ್ ಪತನ. 3ರ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ.
ಅಂತಿಮ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಈ ಓವರ್ನಲ್ಲಿ ಈಗಾಗಲೇ 2 ವಿಕೆಟ್ಸ್ ಅನ್ನ ಕಳ್ಕೊಂಡಿರುವಂತಹ ತಂಡ. ಈ ಬಾರಿ ಎಸೆದ ಚೆಂಡು ಕ್ಲೀನ್ ಬೋರ್ಡ್ ಔಟ್. ಮುಖ್ಯವಾಗಿ 4 ವಿಕೆಟ್ಸ್ ಪತನ. ಬಂದಷ್ಟೇ ಸಮಯ ಅಭಿವಾಪಸಾತಿಯನ್ನ ಕಾಣಬೇಕಾಗಿದೆ. ಇಲ್ಲಿ 4 ವಿಕೆಟ್ಸ್ ಆಘಾತವನ್ನ ಕಂಡುಕೊಳ್ತಾ ಇದೆ. ನೇತಾಜಿ ಟ್ರೋಫಿ ಆಗಿ ಪಂದ್ಯಾಟಗಳು ಮುಂದುವರಿಕೆಯನ್ನ ಕಾಣ್ತಾ ಇದೆ. ನನ್ನ ಆರಂಭವನ್ನು ಕಂಡಿರುವಂತಹ ಒಂದು ಪಂದ್ಯಾಟ ಇಂದು ಮುಂದುವರಿಕೆಯನ್ನ ಕಾಣುತ್ತೆ. ನಾಳೆ ಮಧ್ಯರಾತ್ರಿಯ ಮುಕ್ತಾವನ್ನ ಕಾಣುವಂತ ಇರಾದೆಯಲ್ಲಿದೆ. ಅವನ ಬೌಲರ್ ನೇಮ್ ತಿಳಿಸ್ಬೇಕು. ಆ ವೆಂಕಿ ಬೌಲರ್ 3ನೇ ಓವರ್ ಆಡಿ ಅಣ್ಣ ಪಂದ್ಯಾಟ ಮುಂದುವರಿಸಬೇಕು. ಅಲ್ಲಿ ಲೈಟ್ಸ್ ಆಫ್ ಮಾಡಿ ಅಲ್ಲಿ ಈಗ ತಾರ ಬಂದಿರುವಂತ 4 ವೀಲರ್ ಕಾರ್ ದಯಮಾಡಿ ಆದಷ್ಟು ಬೇಗ ಲೈಟ್ಸ್ ಆಫ್ ಮಾಡಬೇಕು. ಸರಿ ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. 2 ಓವರ್ಗಳ ಮುಕ್ತಾಯವನ್ನು ಕಂಡಿರುವಂತಹ ತಂಡ 14 ಓಟವನ್ನು ದಾಟಲಿ ಸಾಯ್ದ. ಆ ನಿಟ್ಟಿನಲ್ಲಿ ಮತ್ತೆ ಈ ಬಾರಿಯ ಚೆಂಡಿಯಾಗಿ ವೆಂಕಿ ಬೌಲರ್ 3ನೇ ಓವರ್ ಆಗಿ ಬಹಳಷ್ಟು ಕುತೂಹಲಕಾರಿ ಘಟ್ಟದ ಪಂದ್ಯಾಟ. ನೇತಾಜಿ ಟ್ರೋಫಿ ಆಗಿ ಪಂದ್ಯಾಟಗಳ ಮುಂದುವರಿಕೆಯನ್ನ ಕಾಣ್ಕೊಳ್ತಾ ಇದೆ. ಹಗಲು ರಾತ್ರಿಯ ಒಂದು ವ್ಯವಸ್ಥಿತ ಪಂದ್ಯಾಟ ಮುಂದುವರಿಕೆಯನ್ನ ಕಾಣ್ತಾ ಇದೆ. ಸುಂದರತೆ ಒಂದು ಚೆಂಡು ಹೈ ಲೆಫ್ಟ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನ ಕಂಡಿತು. ಡೀಪ್ ಆನ್ ಮೇಲ್ಭಾಗದಲ್ಲಿ ದೊಡ್ಡಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. 15-40ಕ್ಕಿಂತ ಮಿಕ್ಕಿರ್ತಕ್ಕಂಥ ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿರುವಂತಹ ತಂಡ ಇಲ್ಲಿ ಅದ್ಯಾವ ರೀತಿಯಾಗಿರುವಂತಹ ಆಟವನ್ನು ತೋರ್ಪಡಿಸ ನೋಡಬೇಕಾಗಿದೆ. ಸುಂದರತೆ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ ಸೆಳಿತು. ಚೇತರಕ್ಷಣೆ ಮತ್ತೆ ಎಡವಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಒಂದೋಟ ಮಾತ್ರ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮತ್ತೆ ಅದಕ್ಕಾಗಿ ಪೂರ್ಣಾಂತರವಾಗಿತ್ತು. ಜಾಣಮೆ ಆಟವನ್ನು ಆಡ್ತಾ ಇದ್ದಾನೆ. ಮತ್ತೆ ಒಂದು ನೋಡಿಗಳ ಸೇರ್ಪಡ ಪ್ರತಿ ಚೆಂಡಿನಲ್ಲೂ ಓಟವನ್ನು ಕಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಆಟಗಾರರು ಗಿರಿಜೋದ್ರಾಜಿ ಪ್ರಭು ಅತ್ಯುತ್ತಮ ರೀತಿಯಾಗಿರುವಂತಹ ಆಟವನ್ನು ತೋರ್ಪಡಿಸುವಂತ ಮುನ್ಸೂಚನೆ ರವಾನಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೆ ಅದಕ್ಕಾಗಿ ವೆಂಕಿ ಸುಂದರತೆ ಆಟವನ್ನು ತೋರ್ಪಡಿಸಿದ್ರು. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೆ ಒಂದೋಟ. ಮತ್ತೆ ಅದಕ್ಕಾಗಿ ಸುಂದರತೆ ಚೆಂಡು ತೀರಾ ಕೆಳಮಟ್ಟದಲ್ಲಿ ತೋಡ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆ ಮುಖಾಂತರವಾಗಿ ಅಂತಿಮ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಅವರಲ್ಲಿ 18 ಓಟವನ್ನು ದಾಖಲಿಸ್ತಾ ಇದೆ.
ಮೂರನೇ ಓವರ್ ಅಂತಿಮ ಒಂದು ಚೆಂಡು ಸುಲಭದ ಚಾನ್ಸ್ ಎಲ್ಲ ಪಡ್ಕೊಳ್ಳೋ ತನ್ನ ನಂಬುಜಯ ಆಟಗಾರ ಗಿರಿ ವಿಕೆಟ್ ಸಾಧಾತನ ಕಂಡುಕೊಳ್ತಾ ಇದೆ. ಗಿರಿ ವಾಪಸ್ ಆದ್ಯನ ಕಂಡುಕೊಳ್ತಾ ಇದ್ದಾನೆ. ಮೊದಲ ಹಂತದಲ್ಲಿ ಒಂದಷ್ಟು ಭರವಸೆಯ ಆಟವನ್ನ ತೋರ್ಪಡಿಸಿರುವಂತ ಗಿರಿ ಇಲ್ಲಿ ವಿಕೆಟ್ ಸಾಧಾತವನ್ನ ಕಂಡುಕೊಳ್ತಾ ಇದೆ. ಅಲ್ಲಿ ತಡವತ್ತ 18 ನೋಡಿ ಬೌಲರ್ ನೇಮ್ ತಿಳಿಸ್ಬೇಕು. ಅಶೋಕ್ ಬೌಲರ್ 4 ಓವರ್ ಆಡಿ ಮೊದಲ ಚೆಂಡು ತೀರಾ ಶಾರ್ಟ್ ರೈಸಿಂಗ್ ಡೆಲಿವರಿ ಓಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಡ್ತಾ ಇದೆ. ಬಹಳಷ್ಟು ಒಂದು ಸುಂದರತೆ ಚೆಂಡನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರ. ಆ ನಿಟ್ಟಿನಲ್ಲಿ ಮತ್ತೆ ತಟ್ಟಾಡಿ ಎರಡನ್ನು ಚೆಂಡಿಗಾಗಿ ಬಾರಿ ಅಶೋಕ್ ನೇತಾಜಿ ಟ್ರೋಫಿ ರಾಜಿ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 8 LED ಟವರ್ಗಳ ಮಧ್ಯಭಾಗದಲ್ಲಿ ಮತ್ತೆ ಅಶೋಕ್
ಶಾಟ್ ಆಗಿರ್ತಕ್ಕಂಥ ಚೆಂಡು ಪರ್ಫೆಕ್ಟ್ ಆಗಿರುವಂತ ಟೈಮ್ ಶಾಟ್ ಮಾಡಿ ಸೀಮಾ ರೆಡ್ಡಿ ಅವ್ರ ಮಾಡುವ ಕಾಣ್ತಾ ಇದೆ. ಸಿಕ್ಸರ್ ಸೇರ್ಪಡ ಈ ಒಂದು ಪಂದ್ಯಾಟದ ಮೊದಲ ಸಿಕ್ಸರ್ ಅನ್ನ ದಾಟಲಿಸ್ತಾ ಇರುವಂತ ಪ್ರಭು ಅತ್ಯುತ್ತಮ ರೀತಿಯ ಹೊಡೆತವನ್ನು ದಾಟಲಿಸಿದ್ರು. ಸುಂದರತೆ ಹೊಡೆತಗಳನ್ನು ದಾಟಲಿಸ್ತಾ ಇದ್ದಾನೆ ಪ್ರಭು. ಆ ನಿಟ್ಟಿನಲ್ಲಿ ಬಾರಿ ಪಂದ್ಯಾಟವನ್ನ ಮೇಲೆತ್ತುವಂತ ಪ್ರಯತ್ನವನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಅಂತ ಅಶೋಕ್ ಎಸೆದಿ ಬಾರಿಯ ಚೆಂಡು ತೀರಾ ಡೂಟಿಗಳ ಬಲಮಾರ್ಧಲ ದೊಡ್ಡ ಇದೆ. ವೈಡ್ ಬಾಲ್ ಸಿಕ್ಸರ್ ಬಳಿಕ ವೈಡ್ ಬಾಲ್ ಅವಕಾಶ ಮಾಡಿಕೊಟ್ರು. ಮತ್ತೆ ಮೂರನೇ ಚೆಂಡಿಯಾಗಿ ಪೂರ್ಣಾಂತರವಾಗಿತ್ತು. ಬಹಳಷ್ಟು ಒಂದು ಸುಂದರತೆ ಹೊಡೆತ ಲಾಂಡಾನಿನ ಮೇಲ್ಭಾಗದಲ್ಲಿ ಒಂದು ದೊಡ್ಡ ಸೇರ್ಪಡೆಯನ್ನ ಕಾಣ್ತಾ ಇದೆ. ನಡು ಸೇರಿದೆ ಆಟಗಾರ ಒಂದಷ್ಟು ವಿಕೆಟ್ಸ್ ಅನ್ನ ಕಳೆದುಕೊಂಡ್ರು ಕೂಡ ಬಳಿಕ ಜಾಣ್ಮೆಯ ಆಟವನ್ನ ತೋರ್ಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸ್ಟ್ರೈಕ್ ಅನ್ನ ಪಡೆದುಕೊಳ್ತಾ ಇರುವಂತಹ ಅನಿಲ ಸ್ಟ್ರಾಲೆಟ್ ಮೇಲ್ಭಾಗದಲ್ಲಿ ಹೊಡೆತವನ್ನ ದಾಖಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಎರಡು ಓಟ ಪೂರೈಕೆಯನ್ನ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ರನ್ನರ್ಸ್ ಪಡ್ಕೊಳ್ಳುವಂತ ಅವಕಾಶ ಇತ್ತು. ಅಲ್ಲಿ ನಾಟ್ ಔಟ್ ಅನ್ನೋದು ತಿಳಿಸ್ತಾ ಇದ್ದಾರೆ. ಮತ್ತೆ ಅದಕ್ಕಾಗಿ ಸುಲಭದ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಇಲ್ಲಿಯವರೆಗೆ ಪಂದ್ಯಾಟದ ಮೇಲೆ ಹಿಡಿತವನ್ನ ಸಾಧಿಸಿರುವಂತಹ RHL ಚಿಕ್ಕಬಳ್ಳಾಪುರ ತಂಡ ಇಲ್ಲಿ ಎದುರಾಳಿ ಆಟಗಾರರಿಗೆ ಸುಲಭವಾಗಿರುವಂತಹ ಓಟವನ್ನ ಕೊಡ ಮಾಡ್ತಾ ಇದ್ದಾರೆ. ಐದನೇ ಒಂದು ಚೆಂಡು ಬುಲೆಟ್ ಶಾಟ್ ಮಾಡಿ ಸಿಕ್ಸರ್. ಆರೋಟಗಳ ಸೇರ್ಪಡ ಚೆಂಡು ಸೀಮರೆಗೆ ಹೊರಮಾಡುವ ಕಂಡುಕೊಳ್ತಾ ಇದೆ ಕೂಡ ಬುಲೆಟ್ ಶಾಟ್ ಫ್ಲಾಟ್ ಸಿಕ್ಸರ್ ಬಾರಿ ಬಹಳಷ್ಟೊಂದು ಸುಂದರದ ಹೊಡೆತವನ್ನ ದಾಟಲಿಸ್ತಾ ಇದ್ದಾನೆ ಅನಿಲ್. ಅದು ಪ್ರಭು ಅಲ್ಲಿ ಥರ್ಡ್ ಅಂಪೈರ್ ಚೆಕಿಂಗ್ ಮಾಡಬೇಕು.
ಎಸ್ ಅಲ್ಲಿ ಗುಡ್ ಬಾಲ್ ತಿಳಿಸ್ತಾ ಇದ್ದಾರೆ ಪಂದ್ಯದ ಮುಂದುವರಿಕೆಯನ್ನು ಕಂಡುಕೊಳ್ಬೇಕು. ಅಲ್ಲಿ ಬಾರಿ ಆಗಿರುವಂತಹ ಸಿಕ್ಸರ್ ಅನ್ನ ಅನಿಲ್ ದಾಟ್ ಅಳಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮತ್ತೆ ಅಂತವನ್ನ ಕಾಣ್ತಾ ಇದ್ದಾರೆ. ಅಲ್ಲಿ ಅಂತಿಮ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ 4 ಓವರ್ ಆಗಿ ತಳ ಮೊತ್ತ 35. ಪಂದ್ಯ ಮುಂದುವರಿಸಬೇಕು. ಪೂರ್ಣಾಂತರವಾಗಿತ್ತು ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮುಖಾಂತರವಾಗಿ ಓವರ್ ಮುಟ್ಟವನ್ನ ಕಾಣ್ತಾ ಇದೆ ನೇತಾಜಿ ಕ್ರೀಡರ್ಸ್. 35 ಓಟವನ್ನು ದಾಖಲಿಸಿರುವಂತಹ ತಂಡ 5 ಮಹತ್ವದ ವಿಕೆಟ್ಸ್ ಅನ್ನು ಈಗಾಗಲೇ ಕಳೆದುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಅಂತಿಮ 6 ಚೆಂಡಿನ ಆಟ ಮಾತ್ರ ಬಾಕಿ ಉಳಿದುಕೊಳ್ತಾ ಇದೆ. ಆದಷ್ಟು ಓಟವನ್ನು ದಾಖಲಿಸಬಹುದಾದ ನೋಡಬೇಕಾಗಿದೆ. ಪಂದ್ಯದ ಮುಂದುವರಿಸಿದ ಕೇಳ್ತಾ ಇದ್ದೇವೆ. ಬೌಲರ್ ನೇಮ್ ರಾಜು ಬೌಲರ್ ಅಂತಿಮ ಓವರ್ ಆಗಿ ಪಂದ್ಯದ ಮುಂದುವರಿಸಬೇಕು. ಅಂತಿಮ ಓವರ್ನ ಒಂದು ಮೊದಲ ಚೆಂಡು ಬಹಳಷ್ಟು ವೇಗವಾಗಿ ದಾಖಲಿಸ್ತಾ ಇದ್ದಾರೆ. ಅಲ್ಲಿ ಓಟಿನಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಒಂದು ಸುಂದರದ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಚೆಂಡು ಡಾಟ್ ಬಾಲ್ ಆಡ್ತಾ ಇದೆ. ಅಂತಿಮ ಹಂತದ 5 ಚೆಂಡಿನ ಆಟ ಬಾಕಿ ಉಳ್ಕೊಳ್ತಾ ಇದೆ. ಈ ಹಂತದಲ್ಲಿ ಡೋಟ್ಗಳ ಭಾಗದಲ್ಲಿ ಚೇತರಕ್ಷಣೆ ಎಡವೆಟ್ಟು ಬಾಯಿ ಮುಖಾಂತರವಾಗಿ ದೊಡ್ಡಗಳ ಸೇರ್ಪಡೆ ತಳ ಜಾತಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಅನಿಲ್ ಸ್ಟ್ರೈಟ್ ಅನ್ನ ಇವಾಗ ಪಡ್ಕೊಳ್ತಾ ಇರುವಂತಹ ಆಡಿಯಾರ ಕೂಡ ಕಳೆದ ಓವರ್ನಲ್ಲಿ ಒಂದು ಭರ್ಜರಿ ಆಗಿರುವಂತಹ ಸಿಕ್ಸರ್ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ ಈ ಓವರ್ನಲ್ಲಿ ಅದ್ಯಾವ ರೀತಿ ಹೊಡೆತವನ್ನು ದಾಖಲಿಸ ನೋಡ್ಬೇಕಾಗಿದೆ. ಭರ್ಜರಿ ಆಗಿರುವಂತಹ ಹೊಡೆತ ಚೆಂಡು ಸೀಮರ ಜೋರ್ಮಾದಲ್ಲಿ ಸಿಕ್ಸರ್ ಸೇರ್ಪಡನ್ನು ಕಂಡುಕೊಳ್ತಾ ಇದೆ. ಚಾಕ್ಲೇಟ್ ಸಿಕ್ಸರ್ ಮಾರಿ ಅನಿಲ್ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಸುಂದರತೆಯ ಚೆಂಡು ಲೋವರ್ ಫುಲ್ ಟಸ್ ಆಗಿತ್ತು. ಒಂದೋಟ ಸೇರ್ಪಡ 2ರ ಓಟವನ್ನು ದಾಖಲಿಸುವಂತ ಪ್ರಯತ್ನ ನಿಟ್ಟಿನಲ್ಲಿ ಚೇತರಕ್ಷಣ ವೈಫಲ್ಯ ಮೊದಲ ಹಂತದಲ್ಲಿ ಕಂಡಿತು. 2ರ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನ ಮುಖಾಂತರವಾಗಿ ಒಂದೋಟ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ರನ್ ಔಟ್ ಆಗ್ತಾ ಇದೆ. ಅಲ್ಲಿ ಮಧುರ ಸಾಟಿಗನ್ನ ಸೇರ್ಪಡ ಅಣ್ಣ ಬ್ಯಾಟ್ಸ್ಮನ್ ನೇಮ್ ತಿಳಿಸ್ಬೇಕು. ಆ ಮುರಳಿ ಹೊಸ ಆಟಗಾರ ಅಂಕಣದ ಮಧ್ಯಭಾಗದಲ್ಲಿ 2 ಚೆಂಡಿನ ಆಟ ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಪೂರ್ಣಾಂತರವಾಗಿತ್ತು. ಲಾಂಡನ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಂದರ ಆಟವನ್ನು ತೋರ್ಪಡಿಸಿದ್ರು. ಚೇತರಕ್ಷಣ ವೈಫಲ್ಯ ಮುಖಾಂತರವಾಗಿ 2 ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಳ ಖಾತೆಯಲ್ಲಿ ಬರ್ತಾ ಇದೆ. 45 ಓಟವನ್ನು ದಾಖಲಿಸ್ತಾ ಇದೆ. ಬಹುತೇಕ ಅಂತಿಮ ಒಂದು ಚೆಂಡಿನಲ್ಲಿ ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿರುವಂತಹ ತಂಡ ನೇತಾಜಿ ಕ್ರಿಕೆಟರ್ಸ್. ಸುಂದರತೆಯ ಚೆಂಡು ಜಾಣ್ಮೆ ಆಟವನ್ನು ಆಡಿದ್ರು. ಒಂದೋಟ ಪೂರೈಕೆ 2ರ ಓಟವನ್ನು ದಾಖಲಿಸುವಂತ ಪ್ರಯತ್ನ ನಿಟ್ಟಲ್ಲಿ
ವಿಕೆಟ್ ಸಾಧ್ಯವಾದರೆ ಮತ್ತೆ ಆಘಾತವನ್ನ ಕಾಣ್ತಾ ಇದೆ. ರನ್ ಓಡಿಸ್ಬಿಟ್ಟೇನು ಅಲ್ಲಿ ಮೊದಲ ಇನ್ನಿಂಗ್ಸ್ ಮುಟ್ಟವನ್ನ ಕಂಡುಕೊಳ್ತಾ ಇದೆ. ತಳ ಮೊತ್ತ 46 ಓಟಗಾಡು. ಟಾರ್ಗೆಟ್ ಸಂಖ್ಯೆ 47. ಗಮನಿಸಬೇಕು, ಟಾರ್ಗೆಟ್ 47 ಆಗಿರುತ್ತೆ. ಅಣ್ಣ ಬಾಜಿ ಅವರು ಇಲ್ಲಿ ಬನ್ನಿ. ಅಲ್ಲಿ ಗೋಲ್ಡನ್ ಟೈಗರ್ಸ್ ಕೆಜಿಎಫ್ ತಂಡ ಕ್ಯಾಪ್ಟನ್ ಅದು ನವಭಾರತ 2 ತಂಡದ ಕ್ಯಾಪ್ಟನ್ಸ್ ಟಾಸ್ ಇರುವಂತ ಕೇಳ್ಕೊಳ್ತಾ ಇದ್ದಾರೆ. ಸರ್ 2 ತಂಡದ ಕ್ಯಾಪ್ಟನ್ಸ್ ಶಿಪ್ರಗತಿಯಲ್ಲಿ ಟಾಸ್ ಬರಬೇಕು. ನವಭಾರತ ಕ್ಯಾಪ್ಟನ್ ಹಾಗೂ ಗೋಲ್ಡನ್ ಟೈಗರ್ಸ್ ಕ್ಯಾಪ್ಟನ್ ದಯಮಾಡಿ ಆದಷ್ಟು ಬೇಗ ಟಾಸ್ ಇರುವಂತ ಕೇಳ್ಕೊಳ್ತಾ ಇದ್ದಾವೆ. ಅಲ್ಲಿ RHL 12th ಮ್ಯಾನ್ ನೋಡಿ ಗಮನಿಸಬೇಕು. RHL ಆಟಗಾರರು ತಮ್ಮ ತಂಡದ 12ನೇ ಆಟಗಾರರನ್ನು ಇಮಿಡಿಯೇಟ್ಲಿ ನಮ್ಮ ಹತ್ತ ಕಳಿಸಬೇಕು. RHL 12th ಮ್ಯಾನ್ಸ್ ಆದಷ್ಟು ಬೇಗ ಬರಬೇಕು ಅನ್ನೋದ ಕೇಳ್ತಾ ಇದ್ದಾವೆ. 12th ಮ್ಯಾನ್ ಆಗಮಿಸಿದ್ದಲ್ಲಿ ಮಾತ್ರ ಪಂದ್ಯಾಟ ಮತ್ತೆ ಆರಂಭವನ್ನು ಕಾಣುತ್ತೆ. ಅಲ್ಲಿ 47ರ ಒಂದು ಟಾರ್ಗೆಟ್ ಸಂಖ್ಯೆನ ಚೇಸ್ ಮಾಡ್ತಾ ಇರುವಂತಹ RHL ಚಿಕ್ಕಬಳ್ಳಾಪುರದ ತಂಡ ಮೊದಲ ಹಂತದ 6 ಮೀಟರ್ ಜೋಡಿ ಅಂಕಣ ಕೆಳಕ್ಕಿಳಿಸ್ತಾ ಇದೆ. ಆ ನಿಟ್ಟಿನಲ್ಲಿ ರಘು ಸೈಡ್ ಅನ್ನ ಪಡ್ಕೊಂಡ್ರೆ ನಾನ್ ಸೈಡ್ ವಿಭಾಗದಲ್ಲಿ ಶ್ರೀಕಾಂತ ಬಹುತೇಕ ಬಹಳಷ್ಟು ಒಂದು ಸುಂದರತೆ ಆಟವನ್ನು ತೋರ್ಪಡಿಸಬಲ್ಲದ ಚಿಕ್ಕಬಳ್ಳಾಪುರ ತಂಡದ ಬಹಳಷ್ಟು ಅನುಭವಿ ಆಟಗಾರರು ಮೊದಲ ಹಂತವನ್ನ ಕೂಡ್ಕೊಳ್ತಾ ಇದ್ದಾರೆ. ಮೊದಲ ಚೆಂಡಿಯಾಗಿ ಅಣ್ಣ ಬೌಲರ್ ನೇಮ್ ತಿಳಿಸ್ಬೇಕು. ಅಲ್ಲಿ ಪವನ್ ಬೌಲರ್ ಪ್ರಸ್ತುತ ಮೊದಲ ಓವರ್ ಸ್ಟಾರ್ಟ್ ಮಾಡುವ ಕಾಣ್ತಾ ಇರುವಂತಹ ಬೌಲರ್ ಕೂಡ ಆ ನಿಟ್ಟಿನಲ್ಲಿ ಮೊದಲ ಚೆಂಡು ನೆಟ್ಟನ್ನೇರ ಹೊಡೆತಳಿಗೆ ಅವಕಾಶ ಮಾಡಿಕೊಟ್ರು.
ಲಾಂಗ್ ರೌಂಡ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಚುರುಕಿನ ಕ್ಷೇತ್ರ ಮಾಡ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಒಂದೊಡ್ಡ ತಳ ಚಾತೆ ಬರ್ತಾ ಇದೆ. ಚಾತೆ ಆರಂಭವನ್ನು ಕಾಣ್ತಾ ಇದೆ. ಎರಡನೇ ಚೆಂಡು ಎಡ್ಸೆಟ್ ಓವರ್ಸ್ ಮೇಲ್ಭಾಗದಲ್ಲಿ ಬೌಂಡ್ರಿ ಸೀಮರೆಡ್ಡಿ ಅವ್ರು ಮಾಡೋಣ. ಕಂಟ್ರೋಲ್ ಬಂದ ಇರೋದ್ರಲ್ಲಿ ಬಹಳಷ್ಟು ಒಂದು ಚುರುಕಿನ ಕ್ಷೇತ್ರ ಮಾಡಿದ್ರು. ಆ ನಿಟ್ಟಿನಲ್ಲಿ ಚೆಂಡು ಸೀಮರೆಡ್ಡಿ ಅವ್ರ ಮೇಲೆ ಕಂಟ್ರೋಲ್ತಾ ಇದೆ. ಬೌಂಡ್ರಿ ಬಹಳಷ್ಟು ಒಂದು ಸುಂದರತೆ ಒಂದು ಹೊಡೆತವನ್ನು ದಾಟಳಿಸ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಚೆಂಡು ಸೀಮರೆಡ್ಡಿ ಅವ್ರ ಮೇಲೆ ಕಂಟ್ರೋಲ್ತಾ ಇದೆ. ಎಡ್ಸೆಟ್ ಓವರ್ಸಿನ ಮೇಲ್ಭಾಗದಲ್ಲಿ 4 ಕೋಟಿಗಳ ಸೇರ್ಪಾಡ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬೌಂಡ್ರಿ ಬಳಿಕ ಬಹಳಷ್ಟು ಒಂದು ಸುಂದರತೆ ಚೆಂಡನ ದಾಟಲಿಸ್ತಾ ಇದ್ದಾನ. ತೀರಾ ಶಾರ್ಟ್ ಆಗಿತ್ತು. ರನ್ಔಟ್ಸ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಅಲ್ಲಿ ಕ್ಷೇತ್ರ ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಡೀಪ್ ಬಿಡಿಗಳ ಮೇಲ್ಭಾಗದಲ್ಲಿ ರನ್ಔಟ್ಸ್ ಪಡ್ಕೊಳ್ಳುವಂತ ಅವಕಾಶಗಳಿತ್ತು. ಮತ್ತೆ ಕ್ಷೇತ್ರ ವೈಫಲ್ಯ. 2 ಔಟ್ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಹೆಚ್ಚಾಗಿ ದಾಂಡಿದ ತನದ ಆಟಗಾರರು ಒಂದಷ್ಟು ಎಡಬಿಟಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಷೇತ್ರ ತಂಡ ಒಂದಷ್ಟು ವೈಫಲ್ಯವನ್ನು ಕಂಡುಕೊಳ್ತಾ ಇದೆ. ನೇತಾಜಿ ಕ್ರಿಯೇಟರ್ಸ್ ಆ ನಿಟ್ಟಿನಲ್ಲಿ ಅಂತಿಮ ಚೆಂಡಿಗಾಗಿ ಬಾರಿ ಅಂತಿಮವಾದ ಚೆಂಡು ಸ್ಟಾಲರ್ ಸಿಮರೆಡ್ಡಿ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುಂದರ ದೊಡ್ಡದವರ ದಾಟಲಿಸ್ತಾ ಇದ್ದಾನೆ. ಬೌಂಡ್ರಿಯ ಸೇರ್ಪಾಡ ಸ್ಟಾಲರ್ ಸಿಮರೆಡ್ಡಿ ಮಾಡುವ ಕಂಡುಕೊಳ್ತಾ ಇದೆ. 4 ಓಟಗಳು ಹೆಚ್ಚುವರಿಯ ಸೇರ್ಪಾಡನ್ನು ಕಾಣ್ತಾ ಇದೆ. ಬಹುತೇಕವಾಗಿ ಒಂದಷ್ಟು ಕ್ಷೇತ್ರ ಎಡವಿಟಿಯನ್ನ ಸರಿದೂಗಿಸುವಂತ ಪ್ರಯತ್ನವನ್ನ ಮಾಡಬೇಕಾಗಿರುವಂತಹ ತಂಡ ಈಗಾಗಲೇ ಒಂದಷ್ಟು ಆಘಾತಕಾರಿ ವೈಫಲ್ಯವನ್ನ ಕೂಡ ಕಂಡುಕೊಳ್ತಾ ಇದೆ. ರನ್ಔಟ್ಸ್ ಪಡ್ಕೊಳ್ಳುವಂತ ಅವಕಾಶಗಳನ್ನ ಒಂದಷ್ಟು ಕೈ ಚೆಲ್ಲಿರುವಂತಹ ತಂಡ. LED 8 ಟವರ್ಸ್ಗಳ ಅಡಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಂದ್ಯಾಟ ಮುಂದುವರಿಸೋದ ಕೇಳ್ತಾ ಇದ್ದಾವ. ಎರಡೂ ತಂಡಗಳು ಗೆಲ್ಲಬೇಕಾಗಿರುವಂತಹ ಒತ್ತಡದ ಪರಿಸ್ಥಿತಿಯಲ್ಲಿರುವಂತಹ ಪಂದ್ಯಾಟ. ಅಂತಿಮ ಹಂತದಲ್ಲಿ ಯಾರು ಜಾಮರ ಕಾಣ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ 2 ಬೌಲರ್ ಆಗಿ ಮತ್ತೋರ್ವ ಬೌಲರ್ ಅನ್ನ ಪರಿಚಯಿಸುವಂತ ಪ್ರಯತ್ನವನ್ನ ಕಂಡುಕೊಳ್ತಾ ಇದೆ. ಪ್ರಭು ಬೌಲರ್ 2 ಆಗಿ ಕ್ಷಮೆ ಇರ್ಲಿ ಭಾನು ಬೌಲರ್. ಮಾಡುವ ಕಂಡುಕೊಳ್ತಾ ಇರುವಂತ ಬೌಲರ್ ಭಾನು. ಅದು ಯಾವ ರೀತಿ ಆಗಿರುವಂತಹ ಚೆಂಡನ ಇಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಪಂದ್ಯಾಟ ಮುಂದುವರಿಸಬೇಕು. ಬಹಳಷ್ಟು ಒಂದು ಸುಂದರತೆ ಚೆಂಡು ಸ್ಟಾಲರ್ ಸಿಮರೆಡ್ಡಿ ಮೇಲ್ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ಬೌಂಡ್ರಿಯ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅತ್ಯುತ್ತಮ ರೀತಿಯಾಗಿರುವಂತಹ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ.
ಹಲೋ 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 ಮಾತಾಡೋಣ ಸರಿ ರಾಜವಾರಿ ಪಂದ್ಯಾಟವನ್ನು ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಒಂದು ಸುಂದರದ ಚೆಂಡನ ದಾಟಲಿಸ್ತಾ ಇದ್ದಾನೆ ಕೂಡ ಭಾನು ಬೌಲರ್. ಮೊದಲ ಒಂದು ಓವರಲ್ಲಿ ಓಟಿನಲ್ಲಿ ಅವಕಾಶ ಮಾಡಿಕೊಟ್ಟಿದ್ರು. ಬಳಿಕ ಅದನ್ನು ಸರಿದೂಗಿಸುವಂತ ಪ್ರಯತ್ನವನ್ನು ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಭಾನು ಮೊದಲ ಚೆಂಡಿನಲ್ಲಿ ಬೌಂಡರಿ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಆ ಬಳಿಕ ನಂತರದ ಚೆಂಡಿನಲ್ಲಿ ಬಹಳಷ್ಟು ಒಂದು ಜವಾಬ್ದಾರಿಯುತ ಆಗಿರುವಂತಹ ಚೆಂಡನ್ನ ದಾಟಲಿಸ್ತಾ ಇದ್ದಾನೆ. ಸುಂದರತೆ ಚೆಂಡು ಲೋವರ್ ಫುಟ್ ಸಾಗಿತ್ತು. ಇನ್ಸೈಡ್ ಆಡುವ ಮುಖ್ಯನ ಅಲ್ಲಿ ಮತ್ತೆ ಫೈನಲ್ ಕ್ಷೇತ್ರರಕ್ಷಣ ಜಮಾವಣೆಯಲ್ಲಿತ್ತು. ಆ ನಿಟ್ಟಿನಲ್ಲಿ ಮತ್ತೆ ಒಂದು ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತನ್ನ ಖಾತೆ ಕೂಡ ಬರ್ತಾ ಇದೆ. 17 ತಡ ಮೊತ್ತ ಮತ್ತೆ 4ನೇ ಚೆಂಡಿಗಾಗಿ ಪಂದ್ಯ ಮುಂದುವರಿಸಬೇಕು. ಈ ಬಾರಿ ಎಸೆದ ರನ್ ಸ್ಪೋರ್ಟ್ಸ್ ಅವಕಾಶ ಇತ್ತು. ಅಲ್ಲಿ ಮತ್ತೆ ರಿಸ್ಕಿ ಓಟವನ್ನು ದಾಟಲಿಸ್ತಾ ಇದ್ದಾರೆ. ಬಹಳಷ್ಟು ಒಂದು ಸುಂದರದ ಜೊತೆ ಆಟವನ್ನು ತೋರ್ಪಡಿಸ್ತಾ ಇರುವಂತಹ ತಂಡ ಜಾಣ್ಮೆಯ ಆಟವನ್ನು ತೋರ್ಪಡಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಚೆಂಡಿನಲ್ಲಿ ಓಟವನ್ನು ದಾಟಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾಟ್ ಆಗಿತ್ತು. ಕ್ಯಾಚ್ ಪಡೆದುಕೊಳ್ಳುವಂತ ಅವಕಾಶ. ಮೊದಲ ವಿಕೆಟ್ ಸ್ವಾಗತವನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಗೂಟಿಗಳ ಹಿಂಭಾಗದಲ್ಲಿ ಬಾಜಿ ಸುಂದರತೆ ಕ್ಯಾಚ್ ಅನ್ನ ಪಡೆದುಕೊಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಮೊದಲ ವಿಕೆಟ್ ಪತನ. ಶ್ರೀಕಾಂತ್ ವಾಪಸ್ ಆತಿಯನ್ನ ಕಾಣಬೇಕಾಗಿದೆ. ಅಲ್ಲಿ ಮೊದಲ ವಿಕೆಟ್ಸ್ ಅನ್ನ ಕೂಡ ಕಳ್ಕೊಳ್ತಾ ಇದೆ. ಅಲ್ಲಿ ಮಹೇಶ್ ಮತ್ತೋರ್ವ ನಡುಸರದ ಆಟಗಾರ ಯಾವ ರೀತಿ ಆಟವನ್ನು ತೋರ್ಪಡಿಸ ನೋಡಬೇಕಾಗಿದೆ. ಇಲ್ಲಿಯವರೆಗೆ ಜಾಣ್ಮೆಯ ಆಟವನ್ನು ಈಗಾಗಲೇ ತೋರ್ಪಡಿಸಿರುವಂತಹ ತಂಡ RHL ಚಿಕ್ಕಬಳ್ಳಾಪುರ ಇನ್ನು ಮುಂದಿನ ಹಂತದಲ್ಲಿ ಒಂದು ಜವಾಬ್ದಾರಿಯುತ ಆಗಿರುವಂತಹ ಆಟವನ್ನು ತೋರ್ಪಡಿಸಬೇಕಾಗಿದೆ. ಅಂತಿಮ ಒಂದು ಚೆಂಡಿಗಾಗಿ ಅಂತಿಮ ಚೆಂಡು ತೀರಾ ಕೆಳಮಟ್ಟದಲ್ಲಿ ಬರ್ತಾ ಇದೆ. ಡಾಟ್ ಬಾಲ್ ಆಡುವ ಮುಖಾಂತರವಾಗಿ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಮಾಜಾನ್ 18 ಫಾರ್ ಇಂಪಾರ್ಟೆಂಟ್ 1 ವಿಕೆಟ್ಸ್. ಅಲ್ಲಿ ಶ್ರೀಕಾಂತ್ ವಿಕೆಟ್ಸ್ ಅನ್ನ ಕಳ್ಕೊಂಡಿತ್ತು. ಹದಿನೆಂಟು 18ಕ್ಕೆ 29 2 ಓವರ್ಗಳ ಮುಕ್ತಾಯವನ್ನು ಕಂಡಿದೆ. ಈಗಾಗಲೇ 18 ಓಟವನ್ನು ದಾಖಲಿಸಿದೆ. ಅಲ್ಲಿ ಗೋಲ್ಡನ್ ಟೈಗರ್ಸ್ ಕ್ಯಾಪ್ಟನ್ ಬನ್ನಿ ಟಾಸ್ ಸಿರಿಯನ್ನ ಕೇಳ್ತಾ ಇದ್ದಾವೆ. ತಮ್ಮ ಎದುರಾಳಿಯ ಕ್ಯಾಪ್ಟನ್ ಸಿರಾಜ್ ಬಂದಿರೋ ಟಾಸ್ ಸಿರಾಜಿ. ಅಲ್ಲಿ ಪ್ರಭು ಬೋಲಾರು 3ನೇ ಓವರ್ ರಾಜಿ. ಈ ಬಾರಿ ಎಸೆದ ಪ್ರಭು ಮೊದಲ ಚೆಂಡು. ಜಾಣ್ಮೆಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಅಲ್ಲಿ ಗಿಡಿ ಒಂದೋಟ ಸೇರ್ಪಡೆನ ಕಂಡುಕೊಳ್ತಾ ಇದೆ.
ಪಂದ್ಯಾಟ ಬಹುತೇಕವಾಗಿ ಬಹಳಷ್ಟು ಒಂದು ಕುತೂಹಲ ಆಟವನ್ನು ತಲುಪ್ತಾ ಇರುವಂತಹ ಈ ಒಂದು ಪಂದ್ಯಾಟವನ್ನು ಕಾಣ್ತಾ ಇದೆ. ಜಯಿಸುವಂತ ತಂಡ ದಿನದ ಮುಂದಿನ ಸುತ್ತಿನ ಅರ್ಹತೆಯ ಪಂದ್ಯಾಟವನ್ನು ಕಂಡುಕೊಳ್ತಾರೆ. ಸೋಲುವಂತ ತಂಡ ಕೆಲವೊಂದು ತಂಡ ಜಯ, ಇನ್ನು ಕೆಲವು ತಂಡ ಅಪಜಯದ ಬಳಿಕ ಆ ತಂಡ ಅಳಿವು ಉಳಿವಿನ ಲೆಕ್ಕಾಚಾರ ನಿರ್ಧಾರವನ್ನು ಕಾಣುತ್ತೆ. ಸುಂದರತೆ ಚೆಂಡು ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಪವನ್ ಛೇತ್ರ ರಕ್ಷಣೆ ಮಾಡ್ತಾ ಇದ್ದಾನೆ. ಮತ್ತೆ ಒಂದು ಒಟ್ಟಿಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅತಾಗಿ ಪಂದ್ಯ ಆದಷ್ಟು ಬೇಗ ಮುಂದುವರಿಸಬೇಕು ಅನ್ನೋದ ಕೇಳ್ತಾ ಇದ್ದಾವೆ. ಪಂದ್ಯ ಮುಂದುವರಿಸಿ ಅನ್ನೋದ ಕೇಳ್ಕೊಳ್ತಾ ಇದ್ದಾವೆ. ತಣಮೂತ 20 ಓಟವನ್ನು ದಾಖಲಿಸ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಗೋಟುಗಳ ಹಿಂಭಾಗದಲ್ಲಿ ಬಹಳಷ್ಟು ಒಂದು ಸುಂದರವಾಗಿ ತಡೆ ಹಿಡಿಯುವಂತ ಪ್ರಯತ್ನವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಥರ್ಡ್ ಅಂಪೈರ್ ಸೆಟ್ ಮಾಡಬೇಕಾಗಿದೆ. ಅದು ಯಾವ ರೀತಿ ಆಗಿರುವಂತ ಡಿಸಿಷನ್ ಹೊರಬರುತ್ತೆ ಎಂಬುದನ್ನು ನೋಡಬೇಕಾಗಿದೆ. ಬಹಳಷ್ಟು ಒಂದು ಕ್ಲೋಸ್ ಆಗಿರುವಂತ ಸೆಟ್ಟಿಂಗ್ ಆಗ್ತಾ ಇದೆ ಇಲ್ಲಿ. ಅಲ್ಲಿ ಥರ್ಡ್ ಅಂಪೈರ್ ಸೆಟ್ ಮಾಡಬೇಕು. ಸರಿ ದೊಡ್ಡ ಬಾಲ್ ತಿಳಿಸ್ತಾ ಇದ್ದಾರೆ. ಪಂದ್ಯದ ಮುಂದುವರಿಕೆಯನ್ನು ಕಾಣಬೇಕು. ಬಹಳಷ್ಟು ಒಂದು ಸುಂದರದ ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಆಗಿರುವಂತಹ ಓಟಗಳಿಗೆ ಅವಕಾಶವನ್ನು ಇಲ್ಲಿ ಮಾಡಿಕೊಡ್ತಾ ಇಲ್ಲ. ಪ್ರಸ್ತುತ 3ನೇ ಓವರ್ನಲ್ಲಿ ಪ್ರಭು ಒಂದು ಜವಾಬ್ದಾರಿಯುತವಾಗಿರುವಂತಹ ಚೆಂಡನ್ನ ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 4ನೇ ಸೆಣೆಯಾಗಿ ಚುಮು ಚುಮು ಚಳಿಯಲ್ಲಿ ನಿದ್ದೆ ಮಂಪರಿನಲ್ಲಿ ಪಂದ್ಯಾಟ ಬಹಳಷ್ಟು ಒಂದು ಕುತೂಹಲ ಘಟ್ಟವನ್ನು ತಲುಪ್ತಾ ಇದೆ. ಶಾಟ್ ರೈಸಿಂಗ್ ಡೆಲಿವರಿ ಗೋಟುಗಳ ಭಾಗದಲ್ಲಿ ಒಂದೋಟ ಸೇರ್ಪಡೆಯನ್ನು ಕಾಣ್ತಾ ಇದೆ. RHL ಚಿಕ್ಕಬಳ್ಳಾಪುರ 21 ಓಟವನ್ನು ಇಲ್ಲಿ ದಾಖಲಿಸ್ತಾ ಇರುವಂತಹ ತಂಡ 1 ವಿಕೆಟ್ಸ್ ಅನ್ನು ಈಗಾಗಲೇ ಕಳ್ಕೊಳ್ತಾ ಇದೆ ಕೂಡ. ಆ ನಿಟ್ಟಿನಲ್ಲಿ ಉಳಿದ 2 ಚೆಂಡು ಮೊದಲ 3ನೇ ಓವರ್ನಲ್ಲಿ ಬಾಕಿ ಉಳಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 5ನೇ ಚೆಂಡಿಗಾಗಿ ಬಾರಿ ಮತ್ತೆ ಪ್ರಭು ಪೂರ್ಣಾಂತರವಾಗಿತ್ತು. ರನ್ನರ್ಸ್ ಪಡ್ಕೊಳ್ಳುವಂತ ಅವಕಾಶಗಳು. ಆ ನಿಟ್ಟಿನಲ್ಲಿ ರಿಸೀವ್ ಓಟವನ್ನು ದಾಖಲಿಸ್ತಾ ಇದ್ದಾರೆ ಕೂಡ. ಒಂದೋಟ ದಾಖಲಾತಿಯನ್ನು ಕಾಣ್ತಾ ಇದೆ. ತಳಮೊತ್ತ 22. ಒಂದು ಚೆಂಡು ಬಾಕಿ ಉಳಿತಾ ಇದೆ. ಇನ್ನು ಕೂಡ ಮೊದಲ ಹಂತದಲ್ಲಿ ಆಗಮಿಸಿರುವಂತಹ ರಘು ಒಂದು ಜವಾಬ್ದಾರಿಯುತ ಆಗಿರುವಂತಹ ಆಟವನ್ನ ಇಲ್ಲಿಯವರೆಗೆ ತೋರ್ಪಡಿಸ್ತಾ ಇದ್ದಾನೆ. ದಿನದ ಮುಂದಿನ ಹಂತದಲ್ಲಿ ಒಂದಷ್ಟು ಬಿಡು ಹೊಡೆತವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿರುವಂತಹ ತಂಡ RHL ಚಿಕ್ಕಬಳ್ಳಾಪುರ. ಪ್ರಸ್ತುತ ಏರಿಳಿತವನ್ನ ಕಾಣ್ತಾ ಇರುವಂತಹ ಒಂದು ಪಂದ್ಯಾಟವಾಗ್ತಾ ಇದೆ. ಕುತೂಹಲಕಾರಿ ಪಂದ್ಯಾಟ. ಪ್ರಭು ಎಸೆದ ಅಂತಿಮ ಒಂದು ಚೆಂಡು ನೇರ ಗೋಟುಗಳ ಹಿಂಭಾಗದಲ್ಲಿ ಕೈ ಸೇರ್ತಾ ಇದೆ. ಆ ನಿಟ್ಟಿನಲ್ಲಿ ಓವರ್ ಮುಟ್ಟ ಎಂಡ್ ಆಫ್ ಓವರ್ ನಂಬರ್ 3 ಸ್ಟೋರ್ ಮೋಜಾನ್ 22 ಫಾರ್ ಇಂಪಾರ್ಟೆಂಟ್ 1 ವಿಕೆಟ್ಸ್. ನಾವು
ಲಾಸ್ಟ್ 12 balls 25 runs ರಿಕ್ವೈರ್ಡ್. 12ಕ್ಕೆ 25 ಜೈಟ್ ಆಡಿ ಬರಬೇಕಾಗಿದೆ ನೇತಾಜಿ ಕ್ರಿಕೆಟ್ ಸ್ಥಳ ತಂಡ. ಪಂದ್ಯದ ನೇರ ಪ್ರಸಾರ ಬಿತ್ತರಿಸ್ತಾ ಇರುವಂತಹ ಸಂಸ್ಥೆ S7 ಬಹಳಷ್ಟು ಒಂದು ಅಚ್ಚುಕಟ್ಟಿನ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಅಂತಿಮ 12ಕ್ಕೆ 25 ಓಟವನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಾಣ್ತಾ ಇದೆ ಈ ಹಂತಕ್ಕಾಗಿ. ಎರಡೂ ತಂಡಗಳು ಪಂದ್ಯಾಟವನ್ನು ಜಯಿಸಲೇಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದೆ. ಅದ್ಯಾರು ಪಂದ್ಯಾಟವನ್ನು ಜಯಿಸರ್ ನೋಡಬೇಕಾಗಿದೆ. ಅಲ್ಲಿ ಅನಿಲ್ ಬೌಲರ್ ಮಾತಾಡ ಮುಂದುವರಿಸಿ ಕೇಳ್ಕೊಳ್ತಾ ಇದ್ದಾವೆ. ಅನಿಲ್ ಬೌಲರ್ ಅನಿಲ್ ಹೆಸರ ಮೊದಲ ಚೆಂಡು ಭರ್ಜರಿ ಆಗಿರುವಂತಹ ಫುಲ್ ಶಾಟ್ ಅನ್ನ ಮಾಂತೇಶ್ ಮಿಡ್ ವಿಕೆಟ್ ಮೇಲೆ ದಾಖಲಿಸಿದ ನಿಟ್ಟಿನಲ್ಲಿ ಚೆಂಡು ಸಿಕ್ಸರ್ ಸೇರ್ಪಾಡ. ಕೈಯಲ್ಲಿದ್ದಂತ ಪಂದ್ಯಾಟ ಕೈ ಜಾರಿ ಹೋಗುವಂತ ಲಕ್ಷಣಗಳು ಇಲ್ಲಿಗಾಗಲೇ ಮುನ್ಸೂಚನೆ ರವಾನಿಸ್ತಾ ಇದ್ದಾರೆ. ನೇತಾಜಿ ಕ್ರಿಕೆಟರ್ಸಿನ ಶಿರದ ಮೇಲೆ ಅಪಾಯಕಾರಿ ಕಪ್ಪು ಬಾವುಟ ಆಡ್ತಾ ಇದ್ದ ನಿಟ್ಟಿನಲ್ಲಿ ಮತ್ತೆರಡರ ಚಡಿಯಾಗಿ ಮಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಿಕ್ಸರ್ ಬಳಿಕ ಡಾಟ್ ಬಾಲ್ ಆಗ್ತಾ ಇದೆ. ಮಹೇಶ್ ಇರುವಷ್ಟು ಕಾಲ ಎದುರಾಳಿ ತಂಡಕ್ಕೆ ಒಂದಷ್ಟು ತೆಲನವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮಹೇಶನನ್ನ ಕಟ್ಟಿ ಆಡುವಂತ ಪ್ರಯತ್ನವನ್ನ ಇಲ್ಲಿ ತೋರ್ಪಡಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಾಣ್ತಾ ಇದೆ ನೇತಾಜಿ ಕ್ರಿಕೆಟರ್ಸ್. ಮತ್ತೆ ಡಾಟ್ ಬಾಲ್ ಓಟಿಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯ ಮುಂದುವರಿಸಿದ ಕೇಳ್ತಾ ಇದ್ದಾವ. ಅಣ್ಣ ಪಂದ್ಯ ಮುಂದುವರಿಸಬೇಕು. ನೋಡಿ ಅಲ್ಲಿ ದಿನದ ಮುಂದಿನ ಪಂದ್ಯ ಹೊಡೆದ ಟಾಸ್ ಅನ್ನ ನೆರವೇರಿಸಬೇಕು ಅನ್ನೋದ ಕೇಳ್ತಾ ಇದ್ದಾವೆ. ಓಟರಲ್ಲಿ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬ್ಯಾಟ್ ಟು ಬ್ಯಾಟ್ ಡಾಟ್ ಬಾಲಿನ ಸೇರ್ಪಡೆ ಹಂತದಲ್ಲಿ ಎರಡು ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಬಹಳಷ್ಟು ಒಂದು ಕುತೂಹಲ ಘಟ್ಟವನ್ನು ತಲುಪ್ತಾ ಇರುವಂತಹ ಒಂದು ಪಂದ್ಯಾಟ. ಬಿರೋಸಿನ ಹೊಡೆತ ಚೆಂಡು ಮೇಲ್ಭಾಗದಲ್ಲಿ ಚೇತನ ಚಂದ್ರ ಶಿರಾದ ಮೇಲೆ ಆಡ್ತಾ ಇರುವಂತಹ ಚೆಂಡು ಈ ಬಾರಿ ಸಿಕ್ಸರ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಬ್ಯಾಟ್ ಟು ಬ್ಯಾಟ್ ಸಿಕ್ಸರ್ ಈ ಓವರ್ ಅಲ್ಲಿ 2 ಸಿಕ್ಸರ್ ಅವಕಾಶ ಮಾಡಿಕೊಟ್ರು. ಆ ಮುಖ್ಯವಾಗಿ ಪಂದ್ಯಾಟ ಒಂದಷ್ಟು ಕುತೂಹಲ ಘಟ್ಟವನ್ನು ತಲುಪ್ತಾ ಇದೆ. ಯಾರು ಪಂದ್ಯಾಟವನ್ನು ಜಯಿಸರ್ ನೋಡ್ಬೇಕಾಗಿದೆ. ಆ ಲೆಕ್ಕಾಚಾರದಲ್ಲಿ ಅಂತಿಮ ಒಂದು ಚೆಂಡು ಇನ್ನೇ ಅವರಿಗೆ ಬಾಕಿ ಉಳ್ಕೊಳ್ತಾ ಇದೆ. ಅಂತಿಮ ಚೆಂಡಿಗಾಗಿ ಬಾರಿ ಹಗಲು ರಾತ್ರಿ ಒಂದು ವ್ಯವಸ್ಥಿತ ಆಗಿರುವಂತಹ ಚೆಂಡುವಿನ ಈ ಒಂದು ಕ್ರೀಡಾ ಪಂದ್ಯಾಟಕ್ಕಾಗಿ ನೇತಾಜಿ ಟ್ರೋಫಿ ಆಗಿ ಪಂದ್ಯಾಟಗಳ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಂತಿಮ ಒಂದು ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡ್ಬೇಕಾಗಿದೆ. ಅಂತಿಮ ಚೆಂಡು ಜಾಣವೆ ಆಟವನ್ನು ಆಡಿದ್ರು. ಡೀಪ್ ಮಿಡ್ ಮೇಲ್ಭಾಗದಲ್ಲಿ ರನ್ ಔಟ್ ಸ್ಪಾಟ್ ಕೊಡುವಂತ ಅವಕಾಶಗಳಿತ್ತು. ಒಂದೋಟ ಮಾತ್ರ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಲ್ಲಿ ಓವರ್ ಮುಕ್ತಾಯ. ಪ್ರಗತಿಯ 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ತಡಮತ್ತ 35 6ಕ್ಕೆ 12 ಓಟವನ್ನು ದಾಖಲಿಸಬೇಕಾಗಿದೆ ಜಾಯ್ಕಾರಿ.
ಅಂತಿಮ 6-12 2 ಸಿಕ್ಸರ್ ಮಾತ್ರ ಲೆಕ್ಕಾಚಾರ ಇಲ್ಲಿ ತಲೆ ಕೆಳಗಾಗುತ್ತೆ. ಯಾರು ಪಂದ್ಯಾಟವನ್ನ ಜಯಿಸರ್ ನೋಡ್ಬೇಕು ಆಡಿದ 2 ಸಿಕ್ಸರ್ಗಳು ಮಾತ್ರ ಬೇಕಾಗಿದ. ಅಂತಿಮ ಓವರ್ನ ಬೌಲರ್ ಅದು ಯಾವ ರೀತಿ ಆಡಿರುವಂತ ಒಂದಷ್ಟು ಲೆಕ್ಕಾಚಾರವನ್ನ ಮಾಡ್ತಾರೆ ಎಂಬುದನ್ನು ನೋಡ್ಬೇಕಾಗಿದ. ನೋಡಿ ಅಲ್ಲಿ ಟಾಸ್ ಅನ್ನ ಜಯಿಸಿರುವಂತ ತಂಡ ಇಮಿಡಿಯೇಟ್ಲಿ ತಮ್ಮ ಡಿಸಿಷನ್ ತಿಳಿಸಬೇಕು. ಅಲ್ಲಿ ನವ ಭಾರತ ಕ್ಯಾಪ್ಟನ್ಸ್ ತಮ್ಮ ಡಿಸಿಷನ್ ಇಮಿಡಿಯೇಟ್ಲಿ ತಿಳಿಸಬೇಕು. ಮೂವತ್ತೈದು ಓಟವನ್ನ ಇಲ್ಲಿಯವರೆಗೆ ದಾಖಲಿಸಿರುವಂತಹ ತಂಡ ಅಂತಿಮ 6 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಜಯಚಾಗಿ 12 ಓಟವನ್ನ ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯಲ್ಲಿದೆ. ಬೌಲರ್ ಮುರಳಿ ಅಂತಿಮ ರಾಜಿ ಅಂತಿಮ ಓವರ್ನ ಮೊದಲ ಚೆಂಡು ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದೆ. ಡಾಟ್ ಬಾಲ್ ಆಡ್ತಾ ಇದೆ. ಬಹಳಷ್ಟು ಒಂದು ಸುಂದರದ ಚೆಂಡನ ಲೆಫ್ಟಿ ಆಟಗಾರ ಮುರಳಿ ದಾಖಲಿಸ್ತಾ ಇದ್ದಾನೆ. ದೈತ್ಯ ಆಟಗಾರ ಮಾಂತೇಶ್ ಆಡಲು ಒಂದು 2 ಭರ್ಜರಿಯ ಸಿಕ್ಸರ್ ಅನ್ನ ಒಂದು ಕಳೆದ ಓವರ್ ನಲ್ಲಿ ದಾಖಲಿಸಿದ್ರು. ಯಕ್ಷ ಸೋಟ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮೊದಲ ಚೆಂಡು ಡಾಟ್ ಬಾಲ್ ಬಳಿಕ ಎರಡನೇ ಚೆಂಡಲ್ಲಿ ವೈಡ್ ಬಾಲ್. ಕುತೂಹಲ ಘಟ್ಟವನ್ನ ತಲುಪ್ತಾ ಇರುವಂತ ಈ ಒಂದು ಪಂದ್ಯಾಟ ಯಾರು ಅಂತಿಮ ಹಂತದಲ್ಲಿ ಜಾವನ್ನ ಕಂಡು ಮುಂದಿನ ಹಂತವನ್ನ ಕಾಣ್ತಾರೆ ನೋಡ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಮತ್ತೆ ಎರಡನೇ ಚೆಂಡಿಗಾಗಿ ಲೆಫ್ಟಿ ಮುರಳಿ ಪೂರ್ಣಾಂತರವಾಗಿತ್ತು. ಬಹಳಷ್ಟು ಒಂದು ಸುಂದರತೆ ಚೆಂಡನ ದಾಖಲಿಸ್ತಾ ಇದ್ದಾನ. ಆ ನಿಟ್ಟಿನಲ್ಲಿ ಸ್ವತಃ ವಿಕೆಟ್ಸ್ ಅನ್ನ ಒಪ್ಪಿಸ್ತಾ ಇರುವಂತಹ ಆಟಗಾರ ಕೂಡ ರನ್ಔಟ್ಸ್ ಮುಖ್ಯವಾಗಿ 2 ಸಿಕ್ಸರ್ ಅನ್ನ ದಾಖಲಿಸಿರುವಂತಹ ಮಾಂತೇಶ್ ಸ್ವತಃ ವಿಕೆಟ್ಸ್ ಅನ್ನು ಒಪ್ಪಿಸಿ ಪಂದ್ಯಾಟದ ವೀಕ್ಷಣೆಗಾಗಿ ಮರಳುತ್ತಾ ಇದ್ದಾರೆ. ರನ್ಔಟ್ಸ್ ಮುಖಾಂತರವಾಗಿ ಅಂತಿಮ ಹಂತದಲ್ಲಿ ಪಂದ್ಯಾಟ ಇನ್ನೂ ಕುತೂಹಲ ಘಟ್ಟವನ್ನ ತಲುಪ್ತಾ ಇದೆ. ಯಾರು ಈ ಒಂದು ಪಂದ್ಯಾಟವನ್ನು ಜಯಿಸ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಆ ಲೆಕ್ಕಾಚಾರದಲ್ಲಿ ಬಹುತೇಕ ಒಂದಷ್ಟು ಪಂದ್ಯಾಟಗಳು ಇಲ್ಲಿ ಮುಕ್ತಾಯವನ್ನ ಕಂಡಿದೆ. ಈ ಒಂದು ಪಂದ್ಯಾಟ ಬಹುತೇಕ ಬಹಳಷ್ಟು ಒಂದು ಕುತೂಹಲ ಘಟ್ಟವನ್ನ ತಲುಪ್ತಾ ಇರುವಂತಹ ಹಂತವನ್ನ ಕಾಣ್ತಾ ಇದೆ. ಹೊಸ ಆಟಗಾರರು ಅಂಕಣವನ್ನ ಸೇರ್ತಾ ಇದ್ದಾರೆ. ಸೀನಾ ಹೊಸ ಆಟಗಾರ. ಅಲ್ಲಿ ಶ್ರೀಕಾಂತ್ ಹೊಸ ಆಟಗಾರರು. ಪೂರ್ಣಾಂತರವಾಗಿತ್ತು. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ನಿಟ್ಟಿನಲ್ಲಿ ರನ್ಔಟ್ಸ್ ಪಡ್ಕೊಳ್ಳುವಂತ ಅವಕಾಶಗಳಿದೆ. ಅಲ್ಲಿ ನೋಡ್ಬೇಕಾಗಿದೆ ಯಾವ ರೀತಿ ಆಗಿರುವಂತ ಆ 2 ಒಟ್ಟಿನ ಸೇರ್ಪಡೆ. ಬಹಳಷ್ಟು ಒಂದು ಚುರುಕಿನ ಕ್ಷೇತ್ರ ಮಾಡಿದ್ರು. ಅಂತಿಮ ಹಂತದಲ್ಲಿ ಒಂದಷ್ಟು ಎಡಬಿಟ್ಟನ್ನ ಮಾಡುವ ಮುಖಾಂತರವಾಗಿ 2 ಒಟ್ಟಿನಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ಮುಖ್ಯವಾಗಿ ಅಂತಿಮ 3 ಚೆಂಡು ಬಾಕಿ ಉಳಿದುಕೊಳ್ತಾ ಇದೆ. ಜಯಗಾಗಿ 9 ಓಟವನ್ನ ಇಲ್ಲಿ ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಾಣ್ತಾ ಇದೆ. ಅಂತಿಮ ಹಂತದಲ್ಲಿ 3-9 ಬಹಳಷ್ಟು ಒಂದು ಕುತೂಹಲ ಘಟ್ಟದ ಪಂದ್ಯಾಟವನ್ನ ಕಾಣ್ತಾ ಇದೆ. 2 ಬಲಿಷ್ಠ ತಂಡಗಳು ಸ್ಪರ್ಧಾಂಕಣದಲ್ಲಿ ಸೆಣಸಾಟವನ್ನ ಕಾಣ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ವೈಡ್ ಬಾಲ್ ದಾಖಲಾತಿಯನ್ನ ಕಾಣ್ತಾ ಇದೆ. ಔಟ್ ಸೈಡ್ ದಿ ಲಕ್ಷ್ಯಂನ ಈ ರೀತಿಯಾಗಿರುವಂತ ಚೆಂಡುಗಳನ್ನು ದಾಖಲಿಸುವ ಬದಲಿಗೆ ಬಹಳಷ್ಟು ಒಂದು ಸುಂದರತೆ ಚೆಂಡನ್ನು ದಾಖಲಿಸಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಕಾಣ್ತಾ ಇದೆ. 2 ತಂಡಗಳ ಒಂದಷ್ಟು ಕುತೂಹಲ ಘಟ್ಟವನ್ನು ತಲುಪ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಬ್ಯಾಟ್ ಟು ಬ್ಯಾಟ್ ವೈಡ್ ಬಾಲ್. ಪಂದ್ಯಾಟ ಅಳಿವು ಉಳಿವಿನ ಲೆಕ್ಕಾಚಾರವನ್ನು ಕಂಡುಕೊಳ್ತಾ ಇದೆ. 3-7 ಒಂದು ಹಂತದಲ್ಲಿ 3-9 ಇತ್ತು. ಆ ಬಳಿಕ ಇಲ್ಲಿ 3 ವೈಡ್ ಬಾಲ್ಗಳು ಅಂತಿಮ ಓವರ್ ನಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 3 ಚೆಂಡು ಜಾಯಿಟಾಗಿ 7 ಓಟಗಳು ಬರಬೇಕಾಗಿದೆ. ಸುಂದರತೆ ಚೆಂಡು ಜಾಣ್ಮೆಯ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 1 ಓಟಗಳ ಸೇರ್ಪಡ 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನ.
ಒಂದೋಟ ಮಾತ್ರ ದಾಟಲಾತಿಯನ್ನ ಕಂಡುಕೊಳ್ತಾ ಇದೆ. ಜೈಟಾಡಿ 6 ಓಟಗಳು ಬರಬೇಕಾಗಿದೆ. RHL ಪಂದ್ಯಾಟ ಬಹುತೇಕ ಬಹಳಷ್ಟು ಒಂದು ಕುತೂಹಲ ಘಟ್ಟವನ್ನು ತಲುಪ್ತಾ ಇದೆ. ಪ್ರೇಕ್ಷಕರಿಗೆ ತುದಿ ಹಾಲಿನಲ್ಲಿ ನಿಲ್ಲಿಸಿಕೊಂಡು ವೀಕ್ಷಣೆ ಮಾಡ್ತಾ ಇರುವಂತಹ ಪಂದ್ಯಾಟವಾಗ್ತಾ ಇರುವಂತಹ ಈ ಒಂದು ಮೈದಾನದಲ್ಲಿ ನೇತಾಜಿ ಕ್ರಿಕೆಟರ್ಸ್ ಬಹಳಷ್ಟು ಒಂದು ಪ್ರಶಸ್ತಿಯನ್ನ ಮುಡಿಗೇರಿಸಿರುವಂತಹ ಒಂದು ತಂಡ. ಇಲ್ಲಿ ಯಾರು ಜಾವನ ಕಾಣ್ತಾರೆ ನೋಡ್ಬೇಕಾಗಿದೆ. 5ನೇ ಚೆಂಡಿಗಾಗಿ 5ನೇ ಚೆಂಡು ಕ್ಲೀನ್ ಬೌಲ್ ಔಟ್. ಮುಖ್ಯವಾಗಿ ರಾಜು ವಿಕೆಟ್ಸ್ ಪತನ. ವಿಕೆಟ್ಸ್ ಆಘಾತವನ್ನ ಕಂಡುಕೊಳ್ತಾ ಇದೆ. ರಾಜು ಅಪಸಾಧ್ಯನ ಕಾಣಬೇಕಾಗಿದೆ. ಆ ನಿಟ್ಟಿನಲ್ಲಿ 1-6 ಸಿಕ್ಸರ್ ದಾಟಳಿಸಿದ್ರೆ ಮಾತ್ರ ಪಂದ್ಯಾಟ ಜಯಿಸುತ್ತೆ. RHL ಒಂದು ಡಾಟ್ ಬಾಲ್ ದಾಟಳಿಸಿದ್ರೆ ನೇತಾಜಿ ಕ್ರಿಕೆಟರ್ಸ್ ಒಂದು ಪಂದ್ಯಾಟವನ್ನ ಜಯಿಸ್ತಾರ. ಆ ನಿಟ್ಟಿನಲ್ಲಿ ಯಾರು ಪಂದ್ಯಾಟವನ್ನ ಜಯಿಸ್ತಾರ ನೋಡ್ಬೇಕಾಗಿದೆ. ಬಹಳಷ್ಟು ಒಂದು ಕುತೂಹಲ ಘಟ್ಟವನ್ನ ತಲುಪ್ತಾ ಇರುವಂತಹ ಪಂದ್ಯಾಟ. ಬಹುತೇಕ ಕೆಲವೊಂದು ವೀಕ್ಷಕರಿಗೆ ಚಳಿ ಮಂಪರ್ ಓಡ್ತಾ ಇದೆ. ಜೈಟಾಡಿ ಅಂತಿಮ ಒಂದು ಚೆಂಡು ಬಾಟಿ ಹೊಡ್ಕೊಳ್ತಾ ಇದೆ. 1-6 ಬಹಳಷ್ಟು ಒಂದು ಕುತೂಹಲ ಘಟ್ಟವನ್ನು ತಲುಪಿರುವಂತಹ ಪಂದ್ಯಾಟ. ಅಂತಿಮ ಹಂತದ ಒಂದು ಚೆಂಡು ಮಾತ್ರ ಬಾಟಿ ಹೊಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಲೋವರ್ ಫುಲ್ ಟಚ್ ಆಗಿತ್ತು. ಅಂತಿಮ ಹಂತದಲ್ಲಿ ಪಂದ್ಯಾಟವನ್ನು ಜಯಿಸ್ತಾ ಇರುವಂತಹ ತಂಡ ನೇತಾಜಿ ಕ್ರಿಕೆಟರ್ಸ್ ಒಂದು ಪಂದ್ಯಾಟ ಜಾವನ ಕಾಣ್ತಾ ಇದೆ. ಪಂದ್ಯಾಟ ಒಂದು ಬಹಳಷ್ಟು ಒಂದು ರೋಚಕ ಜಾವನ ಕಾಣ್ತಾ ಇರುವಂತಹ ತಂಡ ಭರ್ಜರಿಯಾಗಿ ಜಾವನ ಕಂಡುಕೊಳ್ತಾ ಇದೆ. ನೇತಾಜಿ ಕ್ರಿಕೆಟರ್ಸ್ 2 ತಂಡ ಕೂಡ ಆತ್ಮೀಯವಾಗಿರ್ತಾರೆ ತಿಳಿಸ್ತಾ ಇದ್ದಾವೆ.